ಪಾವಗಡ ತಾಲೂಕಿಗೆ ಆರ್ಟಿಕಲ್ 371 ಅನ್ವಯ ವಿಶೇಷ ಸ್ಥಾನಮಾನ ನೀಡಬೇಕು. ನಂಜುಂಡಪ್ಪರವರ ವರದಿಯ ಪ್ರಕಾರ ವಿಶೇಷ ಸ್ಥಾನಮಾನವನ್ನು ಪಾವಗಡಕ್ಕೆ ನೀಡಬೇಕೆಂದು ಆಗ್ರಹಿಸುತ್ತಾ ತಾಲೂಕಿನ ಶ್ರೀನಿವಾಸಪುರ ಗ್ರಾಮದ ಶ್ರೀನಿವಾಸ ಬಾಬು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ವಿಗ್ರಹದ ಮುಂಭಾಗದಲ್ಲಿ ಆಮರಣ ನಿರಾಹಾರ ದೀಕ್ಷೆಯನ್ನ ಸೋಮವಾರ ಕೈಗೊಂಡಿದ್ದು ಇಂದಿಗೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಪಾವಗಡ ತಹಸೀಲ್ದಾರ್ ಡಿಎನ್ ವರದರಾಜು, ಸಿಪಿಐ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಶ್ರೀನಿವಾಸ ಬಾಬುರವರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು, ತಮ್ಮ ಆಮರಣ ನಿರಾಹಾರ ದೀಕ್ಷೆಯನ್ನ ಕೈಬಿಡಲು ಮನವಿ ಮಾಡಿದರು. ಪ್ರತಿಭಟನಾಕಾರ ಶ್ರೀನಿವಾಸ ಬಾಬು ಸ್ಥಳಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಬರುವವರೆಗೂ ನನ್ನ ಪ್ರತಿಭಟನೆಯನ್ನ ಹಿಂಪಡೆಯಲಾಗುವುದಿಲ್ಲ ಎಂದು ಹೇಳುತ್ತಾ ಪಾವಗಡ ತಾಲೂಕು ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದಿದೆ. ಸುಮಾರು 23 ವರ್ಷಗಳು ಕಳೆದರೂ ಸಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿಲ್ಲ. ಇಲ್ಲಿನ ಜನ ಉದ್ಯೋಗಕ್ಕಾಗಿ ವಲಸೆ ಹೋಗುತ್ತಿದ್ದು ಇದನ್ನ ತಪ್ಪಿಸಲು ಯಾರೂ ಸಹ ಪ್ರಯತ್ನಿಸುತ್ತಿಲ್ಲ. ಆದ್ದರಿಂದ ನಾನು ಆಮರಣ ನಿರಾಹಾರ ದೀಕ್ಷೆಯನ್ನ ಕೈಗೊಳ್ಳುತ್ತಿದ್ದೇನೆ ಎಂದರು. ಬುಧವಾರ ಸಹ ಶ್ರೀನಿವಾಸ ಬಾಬುರವರ ಆಮರಣ ನಿರಾಹಾರ ದೀಕ್ಷೆ ಮುಂದುವರೆದಿದೆ. ಅಲ್ಲ, ಮನವಿ ಕೊಟ್ಟರೆ ನಾವು ಕಳಿಸ್ಕೊಡ್ತೀವಿ. ಇನ್ಫಾರ್ಮೇಷನ್ ಕೊಡ್ತೀವಿ ಸರ್. ಮತ್ತು ಇದನ್ನು ನಾವು ಬರೋದಕ್ಕೆ ನಾವು ಜಿಲ್ಲಾ ಮಟ್ಟದ ಸಮಸ್ಯೆ ಎಲ್ಲ ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಹೇಳಿದ್ರು ನಿಮ್ದು ಆಯ್ತಲ್ವಾ? ಹೇಳಿದ್ರು ಇನ್ನೇನು ಎಷ್ಟು ಹೇಳ್ತಾರೆ 370 ಗೊತ್ತಾನೆ. 371 ಮಾಡಬೇಕು ಅಂದರೆ ಅದಕ್ಕೆ ಏನೇನು ಆರ್ಎನ್ಸ್ ಇದ್ದಾವೆ, ರೂಲ್ಸ್ ಇವೆಲ್ಲ ಮಾಡಬೇಕಂದ್ರೆ ನಾವು ಮಾನ ಅಂತದಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು. ಸೆಂಟ್ರಲ್ ಬಂದ ಇದನ್ನು ಪಾಸ್ ಆಗಬೇಕು, ಸೆಷನ್ ಪಾಸ್ ಆಗಬೇಕು, ಕ್ಯಾಬಿನೆಟ್ ಅಪ್ರೂವ್ ಆಗಬೇಕು, ಅವೆಲ್ಲ ಆಗಬೇಕು. ನಾವು ಅರ್ಜೆಂಟ್ ಆಗೋಂಥ ಕೆಲಸ ಅಲ್ಲ. ನೀವೇನು ಮನವಿ ಕೊಡ್ತೀರ ಕೊಡಿ, ನಾವು ಕಳಿಸ್ಕೊಡ್ತೀವಿ. ಒಂದು ಆಮೇಲೆ ಡಾಟಾ ಡಿ ನಂಜುಂಡಪ್ಪನ ವರದಿ ಕೇಳಿದ್ರೆ ಅದೂ ಸಹ ಅಷ್ಟೇ, ಅದು ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರೋದು. ಇಲ್ಲಿ ಲೋಕಲ್ಲು ನಮ್ಮ ಡಿಸಿ ಲೆವೆಲಲ್ಲಾಗಲಿ, ತಾಲೂಕು ಮಟ್ಟದಲ್ಲಾಗಲಿ ಇವೆಲ್ಲವೂ ಇದು ಬಗೆಹರಿದಂಥ ಸಮಸ್ಯೆಗಳು. ಎಲ್ಲ ಏನೇ ಬಂದರೂ ಸಹ ಎಲ್ಲ ಗೌರ್ಮೆಂಟ್ ಲೆವೆಲಲ್ಲಿ ಆಗಬೇಕಾಗಿರುತ್ತೆ. ಆದ್ದರಿಂದ ಇದು ತಾವು ಏನು ಕೊಟ್ಟಿದ್ದೀರಾ ಇದು ಮನವಿನ, ನೀವು ಕೊಡೋ ಮನವಿನ ನಾವು ಕಳಿಸ್ಕೊಡ್ತೀವಿ. ಯಾಕೆಂದರೆ ಇದು ಬಹಳ ಸಣ್ಣ ವಿಚಾರ ಅಲ್ಲ. ಸಣ್ಣ ವಿಚಾರ ಆದರೆ ಈಗ ಏನೋ ಒಂದು ಹೇಳ್ಬೋದು, ಬಟ್ ಏನೋ ಒಂದು ಆಗುತ್ತೆ, ಬಟ್ ಇದು ದೊಡ್ಡ ವಿಚಾರ ಇರೋದ್ರಿಂದ ಇದೆಲ್ಲ ಹೈ ಲೆವೆಲ್ಗೆ ಅಂದರೆ ಸರ್ಕಾರ ಮಟ್ಟದಲ್ಲಿ ಈಗ ಮಿನಿಸ್ಟರ್ ಲೆವೆಲಲ್ಲಿ ಯಾರೋ ಬಂದು ನಾವು ಇದನ್ನು ಆ್ಯಕ್ಷನ್ ತೊಗೊಂತೀವಿ ಅನ್ನೋ ನಮ್ಮ ಒಂದು ಅಸೂರೆನ್ಸ್ ಕೊಟ್ಟರೆ ಸೊ ನಾವು ಅವಾಗ ಇದು ಯೋಚನೆ ಮಾಡ್ತೀವಿ. ಒಟ್ಟು ನಾವು ಸರ್ಕಾರಕ್ಕೂ ಚರ್ಚೆ ಮಾಡ್ತೀವಿ. ನೀವು ಸರ್ಕಾರದ ಬಂದು ಇಲ್ಲಿ ಚರ್ಚೆ ಮಾಡುತ್ತೆ ಅನ್ನೋದು ಸ್ವಲ್ಪ ಕಷ್ಟ, ಅರ್ಥ ಮಾಡ್ಕೋಬೇಕು ನೀವು. ಅದನ್ನೆಲ್ಲ ನಾನು ಹೇಳ್ತಾ ಇರೋದು, ಸರ್ಕಾರನೇ ಬಂದು ಚರ್ಚೆ ಮಾಡಬೇಕು, ಇವರೇ ಬಂದು ಚರ್ಚೆ ಮಾಡಬೇಕು ಅಂತ ಆಗುತ್ತಾಗಿಲ್ಲ. ಕೆಎಸ್ಆರ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲಾ ರೀತಿಯ ಪಿವಿಸಿ ಪೈಪುಗಳು, ಕೇಸಿಂಗ್ ಪೈಪುಗಳು, ಎಲ್ಲಾ ರೀತಿಯ ಫಿಟ್ಟಿಂಗ್ ಐಟಮ್ಸ್, 3 ಫೇಸ್ ಮೋಟಾರ್ಸ್, ಸಂಪ್ ಮೋಟಾರ್ಸ್ ಹಾಗೂ ಉತ್ತಮ ಗುಣಮಟ್ಟದ ಸಿಮೆಂಟ್, ಕಬ್ಬಿಣ, ಸಿಪಿವಿಸಿ ಪೈಪುಗಳು, ಡ್ರಿಪ್ ಐಟಮ್ಗಳು, ಕೇಬಲ್ಗಳು, ಡ್ರಮ್ಗಳು, ಎಲೆಕ್ಟ್ರಾನಿಕ್ ಬಿಡಿಭಾಗಗಳು ಹಾಗೂ ರೈತರಿಗೆ ಬೇಕಾದ ಎಲ್ಲಾ ರೀತಿಯ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಗಳು ನಮ್ಮಲ್ಲಿ ದೊರೆಯುತ್ತವೆ. ಇನ್ನೇಕೆ ತಡ, ಕೂಡಲೇ ಭೇಟಿ ನೀಡಿ. ಕೆಎಸ್ಆರ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್, ಬೆಸ್ಕಾಂ ಆಪೋಸಿಟ್, ತೋಟಸಾಗರ ಗೇಟ್ ಬಳಿ, ಸಿಎಸ್ಪುರ ರಸ್ತೆ, ಗುಬ್ಬಿ. ದೂರವಾಣಿ ಸಂಖ್ಯೆ 9480479259.